ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿ ಚೆನ್ನಾಗಿದ್ದೀವಿ. ನೀವು ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರು ನನ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ನ. ಹಾಗಾದರೆ ಬನ್ನಿ ಇವತ್ತಿನ ಹೊಸ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಬಂದು ಮೈಸೂರು ಟ್ರಿಪ್ನ ಮುಗಿಸ್ಕೊಂಡು ಬಂದಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಆ್ಯಸ್ ಯೂಶ್ವಲ್, ನಾನು ಅವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏನೂ ಎದ್ದಿಲ್ಲ. ಒಂದು ಸ್ವಲ್ಪ ಲೇಟಾಗೆ ಎದ್ದೆ, ಅರೌಂಡ್ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಎದ್ದಿದ್ದು. ಸೊ ಎದ್ದು ಫ್ರೆಶ್ ಅಪ್ ಆಗಿ ಅವತ್ತು ವಾಕಿಂಗ್ ಏನೂ ಹೋಗಿರಲಿಲ್ಲ, ಆಲ್ರೆಡಿ ಲೇಟಾಗಿತ್ತು ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಸೊ ಬಾಗಿಲಿಗೆ ನೀರು ಹಾಕೋದಿತ್ತಲ್ಲ, ಹೊರಗಡೆ ಕೆಲಸ ಮುಗಿಸ್ಬೇಕಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಸೊ ನಮ್ಮ ಮನೆಯವರು ತಿಂಡಿ ಎಲ್ಲ ಏನೂ ಬೇಡ ನನಗೆ. ಸೊ ಅಂದರೆ ಹಿಂದಿನ ದಿನ ಸ್ವಲ್ಪ ಊಟ ಜಾಸ್ತಿ ಆಗಿತ್ತು ಅಥವಾ ನಾನ್ ವೆಜ್ ತಿಂದಿದ್ವಿ ಅಂತ ಹೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಲೇಟಾಗಿ ಎದ್ದಿದ್ದು. ಆ್ಯಂಡ್ ಎದ್ದು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ಫಸ್ಟು ಕೌಂಟರ್ ಟಾಪ್ ಏನಿರುತ್ತೋ ಅದನ್ನ ಒರೆಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ 2 ಡೇಸ್ ಕೂಡ ಇರಲಿಲ್ಲ. ಆ್ಯಂಡ್ ಪ್ರತಿದಿನವೂ ಅಷ್ಟೇ ನಾನು ಎದ್ದು ಫಸ್ಟು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಕೆಲಸ ಶುರು ಮಾಡೋದು. ಇದು ಕಂಪಲ್ಸರಿಯಾಗಿರುತ್ತೆ. ಹಿಂದೆ ನೋಡ್ಬೋದು ನನ್ನ ಮಗ ಕೂಡ ಎದ್ದಿದ್ದಾನೆ. ಅವನು ಎದ್ದು ಫ್ರೆಶ್ ಅಪ್ ಆಗಿದ್ದ. ಅವನೇ ಕೇಳಿದೆ ತಿಂಡಿ ಏನು ಬೇಕು ಅಂತ ಕೇಳಿದ್ದಕ್ಕೆ ಅವನು ಚಿತ್ರಾನ್ನ ಬೇಕು ಅಂತ. ಅದು ಅವನಿಗೆ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಸೊ ಅದನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಕ್ಕಿ ತೊಳೆದು ಇಡೋಣ ಅಂತ ಇಡ್ತಾ ಇದ್ದೀನಿ. ಸೊ ಇದಾದಮೇಲೆ ತುಂಬ ಕೆಲಸ ಇದೆ. ಇನ್ನು ಲಗೇಜೆಲ್ಲ ಅನ್ಪ್ಯಾಕ್ ಮಾಡೋದಿದೆ, ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲ ಇಡೋದಿದೆ. ಸೊ ಇಷ್ಟೆಲ್ಲ ಕೆಲಸ ಇದೆ. ಫುಲ್ ಟಯರ್ಡ್ನೆಸ್ ಕೂಡ ಆಗಿತ್ತು, ಪ್ರಾಪರಾಗಿ ನಿದ್ದೆ ಕೂಡ ಇರಲಿಲ್ವಲ್ಲ, ಸೊ ಹಾಗಾಗಿ. ಸೊ ಇದಾದಮೇಲೆ ಫಸ್ಟು ಅನ್ನಕ್ಕೆ ಅಕ್ಕಿ ಇಟ್ಮೇಲೆ ಮತ್ತೆ ಈಗ ಹೊರಗಡೆ ಹೋಗಿ ರಂಗೋಲಿ ಬಿಡಿಸ್ಬೇಕು. ಇದೆಲ್ಲ ನೋಡ್ಬೋದು. ಈಗ ರಂಗೋಲಿ ಬಿಡಿಸೋಣ ಅಂತ ಬಂದೆ. ನನ್ನ ಮಗನು ನಾನೇ ವಿಡಿಯೋ ಮಾಡಿಕೊಡ್ತೀನಿ ಅಮ್ಮ ಅಂತ ಹೇಳಿ ಅವನೇ ಕ್ಯಾಮ್ರಾನ ತೊಗೊಂಡಿದ್ದಾನೆ. ಈ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ಗಳು ಅಲ್ಲಲ್ಲೇ ಶೇಕ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅವನಿಗೆ ವಿಡಿಯೋ ಅಥವಾ ವ್ಲಾಗಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಈಗಿನ ಕಾಲದ ಮಕ್ಕಳಂತೂ ವ್ಲಾಗಿಂಗಲ್ಲಿ ವಿತೌಟ್ ಸ್ಕ್ರಿಪ್ಟೇ ಮಾತಾಡ್ತಾರೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಇವನ್ ನನ್ನ ಮಗನೂ ಅಷ್ಟೇ ಹಾಗೆ ಮಾತಾಡೋದು. ಇನ್ ಫ್ಯೂಚರಲ್ಲಿ ಯಾವತ್ತಾದರೂ ಆ ಕ್ಲಿಪ್ಸ್ನೂ ಆ್ಯಡ್ ಮಾಡ್ತೀನಿ, ಮತ್ತು ಬಿಹೈಂಡ್ ದ ಸೀನ್ಸ್ ಅವನು ಹೆಂಗೆ ವರ್ಕ್ ಮಾಡ್ತಾನೆ ಕ್ಯಾಮ್ರಾಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಈಗ ನೋಡಬೇಕು, ಅನ್ನಕ್ಕಿಟ್ಟೆ ರಂಗೋಲಿ ಬಿಡಿಸಿ ಈಗ ಇಲ್ಲಿ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಎಲ್ಲ ಬಟ್ಟೆನೂ ಒಂದೇ ಸರ್ತಿ ಹಾಕೋದಿಲ್ಲ ಅಥವಾ ಎಲ್ಲನೂ ಸೇರಿಸಿ ಹಾಕೋದಿಲ್ಲ. ಡಿವೈಡ್ ಮಾಡಿ, ಲೈಕ್ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಟುವಲ್ಸ್ ಆಗಿರ್ಬೋದು, ಈ ಥರ ನಾನು ಡಿವೈಡ್ ಮಾಡಿನೇ ಹಾಕೋದು. ಆ್ಯಂಡ್ ಅಲ್ಲಿ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡುವಂಥ ಬಟ್ಟೆಗಳು ಕೂಡ ಇದೆ, ಅದನ್ನು ಕೂಡ ಡಿವೈಡ್ ಮಾಡಬೇಕು. ಸೊ ಒಂದು ಟ್ರಿಪ್ಗೆ ಅಂತ ಹೋಗಿ ಬಂದಮೇಲೆ ಹೋಗುವಾಗಲೂ ಕೆಲಸ, ಬರುವಾಗಲೂ ಕೆಲಸ. ಒಂದು ಹಬ್ಬ ಮಾಡಿದಾಗಲೂ ಅಷ್ಟೇ ಅಲ್ವಾ, ಹಬ್ಬ ಮಾಡಬೇಕಾದ್ರೂ ಕೆಲಸ ಇರುತ್ತೆ, ಹಬ್ಬ ಮುಗಿದ ಮೇಲೂ ಕೆಲಸ ಇರುತ್ತೆ. ಅದೇ ಥರನೂ ಟ್ರಿಪ್ಪಿನ ಕಥೆನೂ ಕೂಡ. ಸೊ ಅಲ್ಲಿ ಫಸ್ಟು ಆನ್ ಮಾಡಿಬಿಡೋಣ ಅಂತ ಹೇಳಿ ಆನ್ ಮಾಡಿ ಬಂದು ಇಲ್ಲಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಮಾಡಿ ಫಸ್ಟು ಬ್ರೇಕ್ಫಾಸ್ಟ್ ಅವ್ನಿಗೆ ಕೊಟ್ಬಿಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಕೊಟ್ಟರೆ ಅವ್ನು ತಿಂದ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳಿ. ಸೊ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ಈರುಳ್ಳಿ ಲೆಮನ್ ಚಿತ್ರಾನ್ನನೇ ಮಾಡ್ತಾ ಇರೋದು ಇಲ್ಲಿ. ಈ ರೆಸಿಪಿ ಕಾಮನ್ನಾಗಿ ಎಲ್ಲರೂ ಮಾಡ್ತಿರಲ್ವ, ಸೊ ಹಾಗಾಗಿ ಇನ್ ಡೀಟೇಲಾಗಿ ಏನೂ ತೋರಿಸಿಲ್ಲ ನಾನು. ಇಲ್ಲಿ ನನ್ನ ಮಗನ ಜೊತೆ ಮಾತಾಡಿಕೊಂಡೇ ವೀಡಿಯೋ ಮಾಡ್ತಾ ಇರೋದು. ಸೊ ಕ್ಯಾಮ್ರಾ ಈ ಕಡೆ ಇಟ್ಟಿರೋದಕ್ಕೆ ಅವನು ಹೇಳ್ತಿದ್ದ, ಅಮ್ಮ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಇಲ್ಲ, ಅಲ್ಲಿ ಇಟ್ಟಿದ್ದೀನಿ ಅಂತ ನಾನು ಅವನಿಗೆ ರೆಸ್ಪಾನ್ಸ್ ಮಾಡ್ಕೊಂಡೆ ಇದ್ದೀನಿ. ನನ್ನ ಮಗ ನನ್ನ ಜೊತೆ ಇದ್ದರೆ ಮಾತಾಡ್ತಾನೆ ಇರ್ತಾನೆ. ಒಂಥರ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಅವನು ಇಲ್ಲದೇ ಇದ್ದಾಗ ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಸೊ ಅವನಿಗೆ ಚಿತ್ರಾನ್ನ ಮಾಡಿಕೊಟ್ಟು ನೆಕ್ಸ್ಟು
ಕೆಲಸ ಎಲ್ಲ ಆಲ್ರೆಡಿ ಶೆಡ್ಯೂಲ್ ಮಾಡಿ ಇಟ್ಟಿರ್ತೀನಿ. ಅಂದರೆ ಶೆಡ್ಯೂಲ್ ಅಂತಂದರೆ ನಾನು ಪ್ಲ್ಯಾನ್ ಮಾಡಿರ್ತೀನಿ ಇಂಥ ದಿನ ಇಂಥ ಕೆಲಸಗಳೇ ಮಾಡಬೇಕು ಅಂತ. ಸೊ ಅವತ್ತಿನ ದಿನ ಅದಕ್ಕೇನಾಯ್ತು ಮ್ಯಾಟೆಲ್ಲ ವಾಶ್ ಮಾಡೋದೆಲ್ಲನೂ ಇತ್ತು. ಸೊ ಅದೆಲ್ಲ ವಾಶ್ ಮಾಡಬೇಕಿತ್ತು. ಸೊ ಈಗಾಗಲೇ ಚಿತ್ರಾನ್ನ ರೆಡಿಯಾಗಿದೆ. ಸೊ ಅದಕ್ಕೆ ಫೈನಲ್ ಟಚ್ಚಾಗಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕಿದೆ. ಅನ್ನಕ್ಕೆ ಗೊಜ್ಜಿಗೆ ಅನ್ನ ಬೇರಿಸಿ ಫಸ್ಟ್ ಅವನಿಗೆ ಕೊಡ್ತೀನಿ. ಅವನಿಗೆ ಕೊಟ್ಟು ನಾನು ತಿಂದೆ. ಅಷ್ಟರಲ್ಲಿ ಒಂದು ರೌಂಡ್ ವಾಷಿಂಗ್ ಮಿಷಿನ್ ವರ್ಕ್ ಕಂಪ್ಲೀಟ್ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದು ಟ್ರಿಪ್ ಇತ್ತು. ಆವತ್ತು ನಾನು ವಾಷಿಂಗ್ ಮಿಷಿನಾಗೆ ಆ್ಯಕ್ಚುಲಿ ಹಾಕೋದು 3 ರೌಂಡ್ ಹಾಕ್ತೀನಿ ರೆಗ್ಯುಲರಾಗಿ ಅಷ್ಟೇ. 3 ಮೇಲೆ ಹಾಕೋದಿಲ್ಲ, 3 ಟ್ರಿಪ್ ಹಾಕ್ತೀನಿ. ಸೊ ಇದು ಫಸ್ಟ್ ಟ್ರಿಪ್ ಆಗಿತ್ತು ನೋಡ್ಬೋದು. ಸೊ ಅದು ಮುಗಿಸ್ಕೊಂಡು ಒಳಗಡೆ ಬಂದು ಬಟ್ಟೆ ಎಲ್ಲ ಒಣಗಾಕಿ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಬಟ್ಟೆ ಹಾಕಿ ಅದಾದಮೇಲೆ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಇಲ್ಲಿ ಪಾತ್ರೆ ವಾಶ್ ಮಾಡೋಕ್ಕೆ ಬಂದಿದ್ದೀನಿ, ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನೂ ಅಷ್ಟೇ ನನ್ನ ಮಗನೇ ಕ್ಯಾಪ್ಚರ್ ಮಾಡಿರೋದು, ಅದಕ್ಕೆ ಸ್ವಲ್ಪ ಶೇಕಿಯಾಗಿದೆ. ಮೋಸ್ಟ್ ಆಫ್ ನಾನು ಏನೇ ವಿಡಿಯೋಗಳು ರೆಕಾರ್ಡ್ ಮಾಡ್ತಿದ್ರು ಅವ್ನು ಬರ್ತಾನೆ, ನಾನು ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾನೆ. ಇನ್ ಫ್ಯೂಚರಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು. ಸೊ ಅದಾದಮೇಲೆ ಮತ್ತೆ ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡಿದೆ. ನಾನು ಎಷ್ಟು ಸಲ ಅಡುಗೆ ಮಾಡ್ತೀನೋ ಅಷ್ಟು ಸಲಿನೂ ಸ್ಟವ್ ಮತ್ತು ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಅದಾದಮೇಲೆ ಮತ್ತೆ ಕಸ ಗುಡಿಸಿ ಮನೆ ಒರೆಸ್ಬೇಕಿತ್ತು. ಸೊ 2 ಕೆಲಸನೂ ಮುಗಿಸ್ದೆ. ಇಲ್ಲಿ ಮನೆ ಒರೆಸಿದ್ದು ಯಾವುದನ್ನು ಕ್ಲಿಪ್ನ ಆ್ಯಡ್ ಮಾಡಿಲ್ಲ. ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ನೋಡ್ಬೋದು ನನ್ನ ಫೇಸ್ ಎಷ್ಟು ಅಂದರೆ ಸ್ಟ್ರೆಸ್ ಆಗಿದೆ ಅಂತ, ಲೈಕ್ ಫುಲ್ಲು ಟಯರ್ಡ್ನೆಸ್ ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿ ಬಂದು ಲೈಕ್ ನಾನು ಮನೆಗಿದ್ದಾಗ ನಾರ್ಮಲಾಗಿ ಒಂದು ಕ್ರೀಮ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಲಿಪ್ ಬಾಮ್ ಆ್ಯಂಡ್ ಮಾಯ್ಶ್ಚರೈಸರ್ ಎರಡನ್ನೇ ಅಪ್ಲೈ ಮಾಡೋದು. ಸೊ ಅದು ಎರಡನ್ನೂ ಅಪ್ಲೈ ಮಾಡಿಕೊಂಡು ಹೇರ್ ಕೂಮ್ ಮಾಡ್ಕೊಂಬಿಡೋಣ ಅಂತ. ಒಂದು ದಿನ ಹೇರ್ ಕೂಮ್ ಮಾಡಿಲ್ಲ ಅಂದರೂ ನೆಕ್ಸ್ಟ್ ಡೇ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅವಾಗ ನಮ್ಗೆ ಅನಿಸುತ್ತೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಅಂತ. ಸೊ ಅದಕ್ಕಾಗಿಯೇ ನಾನು ಅವತ್ತೇ ಹೇರ್ ಕೂಮ್ ಮಾಡ್ಕೊಂಡು ಬಿಡ್ತೀನಿ. ಒಂದು 2 ಮಿನಿಟ್ಸ್ ಹೇರ್ ಕೂಮ್ ಮಾಡ್ಕೊಂಡು ಬಿಡ್ತೀನಿ ಆ್ಯಂಡ್ ರೆಗ್ಯುಲರಾಗಿ ಆಯಿಲ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ ನೋಡ್ಬೋದು ನಾನು ಹೇರ್ನ ಹೆಂಗೆ ಟೈ ಮಾಡ್ತೀನಿ ಅಂತಲೂ, ಅಂದರೆ ಜುಟ್ಟು ಹೆಂಗೆ ಕಟ್ತಾರೆ ಅಂತಲೂ ಕಟ್ತೀನಿ ಅಂತಲೂ ಅದನ್ನು ತೋರಿಸ್ತೀನಿ. ಸೊ ನನ್ನ ಹೇರ್ ಕೇರ್ ರೊಟೀನ್ ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್ ಇದನ್ನೆಲ್ಲ ನಾನು ಮುಂದೆ ವೀಡಿಯೋಗಳಲ್ಲಿ ತೋರಿಸ್ಕೊಳ್ತಾ ಹೋಗ್ತೀನಿ. ನಾನು ಯಾವ ಥರ ಫಾಲೋ ಮಾಡ್ತೀನಿ ಟಿಪ್ಸ್ಗಳನ್ನ ಅಥವಾ ಹೋಮ್ ಮೇಡ್ ರೆಸಿಪೀಸ್ನೇ ಅನ್ನೋದನ್ನು ತೋರಿಸ್ಕೊಳ್ತೀನಿ. ನನ್ನ ಹೇರ್ ಕರ್ಲಿ ಆಗಿದ್ದರೂ ಸಾಫ್ಟ್ ಆಗಿದೆ, ಅದು ಹೇಗೆ ಅನ್ನೋದು ಸೀಕ್ರೆಟ್ನು ನಿಮಗೂ ತೋರಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅದಾದಮೇಲೆ ನಾನೇನೂ ಕೆಲಸ ಮಾಡಿಲ್ಲ. ಒಂದು ಟ್ರಿಪ್ ಬಟ್ಟೆ ಎಲ್ಲ ಒಣಗಿತ್ತು, ಅದನ್ನೆಲ್ಲ ಎತ್ತಿ ಮಡ್ಚಿಟ್ಟಿದ್ದೆ. ನಾನು ಬಟ್ಟೆ ಪ್ರತಿ ಸತಿನೂ ಅಷ್ಟೇ ತೊಗೊಳ್ಳೋ ಬಟ್ಟೆನ ಹಾಗೆ ಮಡ್ಚಿಟ್ಬಿಡ್ತೀನಿ, ಮತ್ತು ಒಂದೇ ಸತಿ ಮಡ್ಚೋಣ ಅಂತಲೂ ಹಾಕ್ಕೊಳ್ಳೋದಿಲ್ಲ. ಹಾಗೆ ನಮಗೆ ರಿಸ್ಕ್ ಅಂತಲೂ ಅನಿಸಲ್ಲ, ಮನೆ ಮೆಸ್ಸಿಯಾಗೂ ಕೂಡ ಕಾಣಿಸೋದಿಲ್ಲ. ಅದಕ್ಕೋಸ್ಕರನೇ ಅದಾದಮೇಲೆ ಮಲಗಿಬಿಟ್ಟಿದ್ದೆ. ಸೊ ಅದಾದಮೇಲೆ ಮತ್ತೆ ನೈಟು ನಮ್ಮ ಮನೆಯವರು ಚಟ್ನಿ ಬೇಕು ಅಂತ ಕೇಳಿದರು. ಸೊ ಅದಕ್ಕೆ ಮುದ್ದೆ ಮತ್ತು ಹುರುಳಿಕಾಳು ಚಟ್ನಿ ಮಾಡಿದ್ದೀನಿ. ಅದ್ರ ರೆಸಿಪಿನೂ ಇನ್ ಡೀಟೇಲಾಗಿ ನಾನೇನೂ ತೆಗೆದಿಲ್ಲ. ಸೊ ಅಲ್ಲೂ ಕೂಡ ನೋಡ್ಬೋದು ನೀವು ಮುದ್ದೆ ತೊಳಸ್ಬೇಕಾದ್ರೆ ಅದೂ ನನ್ನ ಮಗನೇ ಮೋಸ್ಟ್ ಆಫ್ ಅವನೇ ರೆಕಾರ್ಡ್ ಮಾಡಿರೋದು, ಅವನೇ ವೀಡಿಯೋ ಆನ್ ಮಾಡಿದ್ದು. ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ವೀಡಿಯೋ ಮಾಡಬೇಕು ಅನ್ನೋದನ್ನು. ಅವನೇ ನೆನಪಿಸಿ ತೊಗೊಂಡು ಬಂದು ರೆಕಾರ್ಡ್ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಮಗನೇ, ತುಂಬ ಸಪೋರ್ಟಿವ್ ಆಗಿದ್ದಾನೆ. ಆ್ಯಂಡ್ ನೆಕ್ಸ್ಟು ಊಟ ಎಲ್ಲ ಆದಮೇಲೆ ಮತ್ತೆ ಸ್ಟವ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಹುರುಳಿಕಾಳು ಟೊಮೊಟೊ ಅದನ್ನೆಲ್ಲ ಹುರಿದಿದ್ನಲ್ವ, ಎಣ್ಣೆ ಸಿಡ್ದಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಜಾರ್ ಕೂಡ ಖಾಲಿಯಾಗಿತ್ತು ಪಿಂಗಾಣಿದು. ಸೊ ಅದನ್ನು ಕೂಡ ವಾಶ್ ಮಾಡಿ ಇಟ್ಟೆ. ಅದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಂತ್ಯಕಾಳು ನೀರು ಮತ್ತು ಮೆಂತ್ಯಕಾಳು ತಿನ್ನೋದಿತ್ತು, ಅವೆರಡನ್ನೂ ನೆನೆಸಿಟ್ಟೆ. ಸೊ ನೈಟ್ ಫುಲ್ ಕಿಚನ್ನ ಕ್ಲೀನ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ನನ್ನ ಅಂದರೆ ಮೈಸೂರಿಂದ ಬಂದಮೇಲೆ ನನ್ನ ರೊಟೀನ್ ಆಗಿತ್ತು. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.